ಇನ್ನು ಹೇಮಾವತಿ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ಪ್ರತಿಭಟನೆ ಆಗಿತ್ತು, ಏನು ಎತ್ತ ಅದನ್ನು ನಾವು ನೋಡಿದ್ವಿ. ಇವತ್ತು ಅದರ ಮೀಟಿಂಗ್ ಕೂಡ ಇದೆ, ಕಾಮಗಾರಿ ಭವಿಷ್ಯದ್ದು. DCM DK ಶಿವಕುಮಾರ್ ಸಭೆ ಮಾಡ್ತಾರೆ, ವಿಧಾನಸೌಧದಲ್ಲೇ ಸಭೆ ಇದೆ, 3 ಗಂಟೆ ಸಭೆ ಇದೆ. ಆದರೆ ಸಭೆಯಲ್ಲಿ ಈ ಹೋರಾಟಗಾರರನ್ನ ದೂರ ಇಟ್ಟು ಉಪಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಇದೆ. ಸ್ವಾಮೀಜಿಗಳಿದ್ದರು, ಪ್ರತಿಭಟನಾಕಾರರಿದ್ದರು, ಕೆಲ ರೈತ ಮುಖಂಡರುಗಳಿದ್ದರು, ಅವ್ರನ್ನ ದೂರ ಇಟ್ಟು ಪ್ರತಿಭಟನೆ ಮಾಡಲಾಗ್ತಾ ಇದೆ ಅಂತ ನೋಡಬೇಕು. 3 ಗಂಟೆಗೆ ಶುರುವಾಗುತ್ತೆ ಮೀಟಿಂಗ್. ಯಾರ್ಯಾರನ್ನ ಸೇರಿಸ್ಕೊಂಡು ಮೀಟಿಂಗ್ ಮಾಡ್ತಾರೆ ಗಮನಿಸಬೇಕು. ಸಭೆಯಲ್ಲಿ ಈ ಕಾಮಗಾರಿಯ ಸಾಧಕ ಬಾಧಕಗಳು ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ನೀರು ಹೋಗೋಕ್ಕೆ ಬಿಡಲ್ಲ ಅಂತ ಈ ಕಡೆ ಭಾಗದ ರೈತರು, ಈ ಕಡೆ ಭಾಗದವರ ಹೊಟ್ಟೆ ಮೇಲೆ ನೀವು ಕಲ್ಲು ಚಪ್ಪಡಿ ಎಳಿತಾ ಇದ್ದೀರಿ ಅನ್ನುವಂಥ ಆಕ್ರೋಶ. ನಾಯಕರುಗಳೂ ಕೂಡ ಪಾಲ್ಗೊಂಡಿದ್ದು, ರಾಜಕೀಯ ನಾಯಕರುಗಳೂ ಕೂಡ ಪಾಲ್ಗೊಂಡಿದ್ದರು. ಜೊತೆಗೆ ಸ್ವಪಕ್ಷೀಯರು ಕೂಡ ವಿರೋಧ ವ್ಯಕ್ತಪಡಿಸಿದರು. TB ಜಯಚಂದ್ರ ಅಂಥವರು ಕೂಡ ಈ ರೀತಿ ಮಾಡೋದ್ರಿಂದ ಈ ಕಡೆ ಭಾಗಕ್ಕೆ ಅನ್ಯಾಯ ಆಗುತ್ತೆ ಅಂತ. ಹಾಗಾಗಿ ಇವತ್ತು ಯಾರ್ಯಾರು ಬರ್ತಾರೆ, ಇವತ್ತು ಪರಮೇಶ್ವರ್ ಏನಾದರೂ ಇರ್ತಾರಾ, ರಾಜಣ್ಣ ಏನಾದರೂ ಇರ್ತಾರಾ ನೋಡಬೇಕು. ಈ ಕಡೆ ಭಾಗದಲ್ಲಿ ಇಬ್ಬಿಬ್ಬರು ಮಂತ್ರಿಗಳಿದ್ದಾರೆ, ಗುಬ್ಬಿ ಶ್ರೀನಿವಾಸ್ ಕೂಡ ಇರ್ತಾರೆ ಅನ್ನುವಂಥ ಸುದ್ದಿ ಇದೆ. ಇರಲೇಬೇಕು, ಯಾಕಂದರೆ ಆ ಕಡೆ ಭಾಗದ ಶಾಸಕರವರು. ಆದರೆ BJP ಶಾಸಕರನ್ನು ದೂರ ಇಡಲಾಗಿದೆ, ಪ್ರತಿಭಟನಾಕಾರರನ್ನು ದೂರ ಇಡಲಾಗಿದೆ, ಸ್ವಾಮೀಜಿಗಳನ್ನು ದೂರ ಇಡಲಾಗಿದೆ ಅನ್ನುವಂಥ ಆರೋಪ ಕೂಡ ಇದೆ.